ಹಲೋ ಫ್ರೆಂಡ್ಸ್, ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್. ಇವಾಗ ತಾನೇ ಜಸ್ಟ್ UPSC CSE ನೋಟಿಫಿಕೇಷನ್ ಬಂದಿದೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ಸು. ಈಗ ಫ್ರೆಶ್ ಆಗಿ ಅಪ್ಲೈ ಮಾಡೋರು, ಫ್ರೆಷರ್ಸ್ ಇರ್ತಾರೆ, ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸು. ಫಸ್ಟ್ ಏನು ಕ್ವಾಲಿಟೀಸ್ ಇರಬೇಕಂದ್ರೆ ಮೆಂಟಲ್ ಕ್ಲಾರಿಟಿ ಇರಬೇಕು, ಏಮು ಟಾರ್ಗೆಟ್ ಇರಬೇಕು. ಇದಕ್ಕೆ ಅದ್ರ ಜೊತೆಗೆ ಫೋಕಸ್ಡ್ ಆಗಿರಬೇಕು. ಫೋಕಸ್ ಹೇಗಿರಬೇಕಂದ್ರೆ ಏನೇ ಬಂದ್ರೂ ನಾವು ಡಿಸ್ಟ್ರಾಕ್ಟ್ ಆಗಬಾರ್ದು, ಡಿವಿಯೇಟ್ ಆಗಬಾರ್ದು. ಅಂದರೆ ಲೈಕ್ ಟೈಗರು, ಲಯನ್ ಥರ ಇರಬೇಕು. ಅಂದರೆ ಒಲಿಂಪಿಕಲ್ಲಿ ಆರ್ಚರಿ ಮಾಡ್ತಾರಲ್ಲ, ಒಲಿಂಪಿಕ್ ಗೋಲ್ಡ್ ಮೆಡಲ್ ತೊಗೊಳ್ತಾರಲ್ಲ ಆರ್ಚರಿಯಲ್ಲಿ, ಶೂಟಿಂಗಲ್ಲಿ, ಆ ಥರ ಫೋಕಸ್ಡ್ ಆಗಿರಬೇಕು. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಇದರಲ್ಲಿ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಇದೆ. ಕೆಲವರು 8 ತಾಸಿಂದ ಓದುವ ಅಂತ ಹೇಳ್ತಾರೆ. ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಕೆಪಬಿಲಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಮಿನಿಮಮ್ 8 ಅವರ್ಸಿಂದ 14 ಅವರ್ಸ್ವರೆಗೂ 15 ಅವರ್ಸ್ವರೆಗೂ ಓದ್ತಾರೆ. ಅದು ಹೇಗೆಂದರೆ ಕನ್ಸಿಸ್ಟೆಂಟ್. ಇವತ್ತು ನಾವು 10 ಅವರ್ಸ್ ಓದ್ವಿ, ನಾಳೆ ನಾವು ಓದೇ ಇಲ್ಲ ಅಂದರೆ ಆಗೋಲ್ಲ. ಕನ್ಸಿಸ್ಟೆನ್ಸಿ. ಇದ್ರ ಜೊತೆಗೆ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸು, ಪ್ರಾಬ್ಲಮ್ಸ್ ಬರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಬರುತ್ತೆ. ಬಟ್ ಪಾಸಿಟಿವ್ ಮೈಂಡ್ಸೆಟ್ ಆಗಿರಬೇಕು. ಏನೇ ಸಮಸ್ಯೆ ಬಂದರೂ, ನಾವು ಆ ಚಾಲೆಂಜಸ್ ಬಂದರೂ ಅದನ್ನೇ ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು. ಅದ್ರ ಜೊತೆಗೆ ಇನ್ನು ಪೇಷನ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಪೇಷನ್ಸ್ ಇಂಪಾರ್ಟೆಂಟ್ ಅಂದರೆ ಪೇಷನ್ಸು ಇದಕ್ಕೆ ಸುಮಾರು ಕೆಲವರು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತಾರೆ ಬೈ ಲಕ್ಕು. ಆದರೆ ಕೆಲವ್ರು ಏನು ಅಂದರೆ 3 ಇಯರ್ಸ್ ತೊಗೊಳ್ತಾರೆ, 4-5 ಇಯರ್ಸ್ ತೊಗೊಳ್ತಾರೆ, 7-8 ಅಟೆಂಪ್ಟ್ಸ್ ತೊಗೊಂಡಿರೋದು ಇದೆ ಕ್ಲಿಯರ್ ಮಾಡೋಕ್ಕೆ. ಅದಕ್ಕೆ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಹೇಳ್ತಾರಪ್ಪ ಅಂತಂದರೆ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗುತ್ತದೆ. ಮತ್ತು ಇದು ಎಲ್ಲದಕ್ಕಿಂತ ಮುಂಚೆ ಸಿಲೆಬಸ್ ಗೊತ್ತಿರಬೇಕು, ಮಾಕ್ ಟೆಸ್ಟು, PYQs ತೊಗೋಬೇಕು, ಟ್ರೆಂಡ್ ಅನಲೈಸಿಸು. ಅದ್ರ ಜೊತೆಗೆ ಕಂಟಿನ್ಯೂಯಸ್ಸು ರಿವಿಷನ್ ಮಾಡಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.